ಮಹಾರಾಷ್ಟ್ರದ ಶನಿ ಶಿಗ್ನಾಪುರನ ಹೊರತುಪಡಿಸಿದರೆ ಏನು ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಶನೇಶ್ವರ ದೇವಸ್ಥಾನದ ಪರಿಚಯವನ್ನು ಮಾಡಿಕೊಡ್ತೀನಿ. ಈಗಾಗಲೇ ಏನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಏನು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮದಬಾವಿ ಗ್ರಾಮದಲ್ಲಿರುವಂತಹ ಏನು ಶನೇಶ್ವರ ದೇವಸ್ಥಾನ ಪಿರಾಮಿಡ್ ಆಕಾರದಲ್ಲಿ ಇರುವಂತಹದ್ದು. ಏನು ಈ ಒಂದು ಕರ್ನಾಟಕದ ಉತ್ತರ ಕರ್ನಾಟಕದಲ್ಲೇ ಒಂದು ಪ್ರಖ್ಯಾತಿಯನ್ನು ಹೊಂದಿರುವಂತಹ ದೇವಸ್ಥಾನ. ಇವತ್ತು ಏನು ಶನಿ ಜಯಂತಿ ಇರುವ ಹಿನ್ನೆಲೆಯಲ್ಲಿ ಇವತ್ತು ಅಮಾವಾಸ್ಯೆ ಜೊತೆಗೆ ಶನಿ ಜಯಂತಿ ಇರುವ ಹಿನ್ನೆಲೆಯಲ್ಲಿ ಇವತ್ತು ಹಲವಾರು ವಿಧಿವಿಧಾನಗಳ ಮೂಲಕ ಹೋಮ ಹವನಗಳನ್ನು ಮಾಡಿರುವಂಥದ್ದು. ಸದ್ಯ ನಮ್ಮ ಜೊತೆ ಮಾತನಾಡಲಿಕ್ಕೆ ಆಚಾರ್ಯರುಗಳಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಆಚಾರ್ಯ, ಈಗಾಗಲೇ ಏನು ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಆದಂಥ ಪ್ರಖ್ಯಾತಿ ಹೊಂದಿರುವಂತಹ ದೇವಸ್ಥಾನ, ಈ ವಿಚಾರವಾಗಿ ಮಾತಾಡೋದು. ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಶ್ರೇಷ್ಠವಾದಂಥದ್ದು ಮತ್ತು ತುಂಬ ಶಾಸ್ತ್ರೋಕ್ತವಾಗಿ ದೇವಸ್ಥಾನ ನಿರ್ಮಾಣ ಆಗಿದೆ. ಇಲ್ಲಿ ಬರ್ತಕ್ಕಂಥ ಭಕ್ತರು ಸಂಕಷ್ಟಗಳು ಏನೇ ಇದ್ದರೂ ಕೂಡ ಇಲ್ಲಿ ಬಂದು ಒಮ್ಮೆ ಸಂಕಲ್ಪ ಮಾಡಿ ಅವರದವರೇ ಸಂಕಲ್ಪ ಮಾಡ್ಕೊಂಡು ಹೋದರೂ ಕೂಡ ಸಾಕಷ್ಟು ಸಮಸ್ಯೆಗಳು ನಿವಾರಣೆ ಆಗಿದ್ದಾವೆ. ಲೋಕ ಕಲ್ಯಾಣಾರ್ಥವಾಗಿ ಇವತ್ತಿನ ದಿವಸ ಶನಿ ಜಯಂತಿ ಪ್ರಯುಕ್ತ ಅಂದರೆ ಶನಿಯ ಜನ್ಮ ದಿವಸವಾದದ್ದು ಮತ್ತು ಇದು 17 ವರ್ಷ ಅಥವಾ 18 ವರ್ಷಕ್ಕೆ ಒಮ್ಮೆ ಮಂಗಳವಾರ ಅಮಾವಾಸ್ಯೆ ಬರುತ್ತೆ. ಇದು ಬಾದಾಮಿ ಅಮಾವಾಸ್ಯೆ. ಮಂಗಳವಾರದ ಬಾದಾಮಿ ಅಮಾವಾಸ್ಯೆಯ ಪ್ರಯುಕ್ತವಾಗಿ ಇವತ್ತು ಸಾರ್ವಜನಿಕವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಸಾಮೂಹಿಕವಾಗಿ ಶನಿ ಶಾಂತಿ ಹೋಮವನ್ನು ಮತ್ತು ನವಗ್ರಹ ಹೋಮಗಳನ್ನು ಮತ್ತು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ವಿಶೇಷವಾದಂಥ ಅಭಿಷೇಕವನ್ನು ನೆರವೇರಿಸಿದ್ದೇವೆ. ಸಾರ್ವಜನಿಕವಾಗಿ ಎಲ್ಲರಿಗೂ ಬಂದಂಥ ಭಕ್ತರಿಗೆ ಅನ್ನಸಂತರ್ಪಣೆ ಕೂಡ ವಿತರಿಸಲಾಗುವುದು ಮತ್ತು ಇರ್ತಕ್ಕಂಥ ಎಲ್ಲ ಕಷ್ಟಗಳ ನಿವಾರಣೆಗೋಸ್ಕರ ಇವತ್ತು ಬೆಳಗ್ಗೆನೇ ಪ್ರಾತಃ ಕಾಲದಲ್ಲಿ ಶನೇಶ್ವರ ಸನ್ನಿಧಾನವನ್ನು ಸಂಕಲ್ಪಿಸಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ದೇವರ ಅನುಗ್ರಹ ಎಲ್ಲರಿಗೂ ಪ್ರಾಪ್ತವಾಗಲಿ ಅಂಥೇಳಿ ಲೋಕ ಕಲ್ಯಾಣಾರ್ಥವಾಗಿ ಬೆಳಗ್ಗಿನಿಂದಲೇ ಶನಿ ಶಾಂತಿ ಹೋಮ, ಅಭಿಷೇಕ, ಅಷ್ಟೋತ್ತರ ಸೇವೆ, ಅನ್ನಪ್ರಸಾದ ನೆರವೇರ್ತಾ ಇದೆ ಈ ಭಾಗದಲ್ಲಿ. ಈಗಾಗಲೇ ಎಷ್ಟು ಭಕ್ತರು ಬಂದಿರುವಂಥದ್ದು, ಯಾವ್ಯಾವ ಹೋಮಗಳನ್ನು ಮಾಡ್ತಾ ಇರುವಂಥದ್ದು? ಈಗಾಗಲೇ ಬೆಳಗ್ಗಿನ ಜಾವವೇ ನಾವು ಪ್ರಾತಃ ಕಾಲದಲ್ಲಿ ಗಣಪತಿ ಪೂಜೆಯನ್ನು ಪ್ರಾರಂಭದಲ್ಲಿ ಮಾಡಿ ಸಂಕಲ್ಪವನ್ನು ಮಾಡ್ಕೊಂಡು ಗಣಪತಿ ಅಭಿಷೇಕ ಮತ್ತು ಶನೇಶ್ವರ ಸ್ವಾಮಿಗೆ ವಿಶೇಷವಾದಂಥ ತೈಲಾಭಿಷೇಕ, ಕ್ಷೀರಾಭಿಷೇಕ ಮತ್ತು ಹರಿದ್ರ ಚೂರ್ಣದ ಸಂಕಲ್ಪದ ಅಭಿಷೇಕವನ್ನು ಮಾಡಿದ್ದೇವೆ ಬೆಳಗ್ಗೆ. ಅದಾದಮೇಲೆ ಈಗ ಗಣಹೋಮ ಮತ್ತು ನವಗ್ರಹ ಹೋಮ ಮತ್ತು ಮೃತ್ಯುಂಜಯ ಹೋಮ, ಪ್ರಧಾನವಾಗಿ ಶನಿ ಶಾಂತಿ ಶನಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಎಲ್ಲರಿಗೂ ಏನು ಸಾಡೆಸಾತಿಯ ಪ್ರಭಾವ ಅಥವಾ ವಕ್ರದೃಷ್ಟಿ, ಈಗ ಕುಂಭರಾಶಿಗೆ ಮತ್ತು ಮೀನರಾಶಿಗೆ ಮತ್ತು ಮೇಷರಾಶಿಗೆ ಸಾಡೆಸಾತಿಯ ಸಂಚಾರ ಪ್ರಾರಂಭ ಇದೆ. ಆ ಎಲ್ಲ ರಾಶಿಯವರಿಗೂ ಕೂಡ ಒಳಿತಾಗಲಿ ಮತ್ತು ಇನ್ನುಳಿದ ಕೆಲ ರಾಶಿಗಳಿಗೂ ಏನೇನು ಅವರು ವೈಯಕ್ತಿಕವಾಗಿ ಸಮಸ್ಯೆಗಳಿದಾವೆ ಎಲ್ಲರ ಕಷ್ಟ ನಿವಾರಣೆಗೋಸ್ಕರ ಇಲ್ಲಿ ಸಾಮೂಹಿಕ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಬೆಳಗ್ಗೆಯಿಂದ. ಈಗಾಗಲೇ ಗುರುಗಳ ಕೋವಿಡ್ ಕೂಡ ಬಂದಿರುವಂಥದ್ದು, ಈ ವಿಚಾರವಾಗಿ ಏನಾದರೂ ಹೋಮ ಹವನ ಮಾಡ್ತಾರೆ? ಕೋವಿಡ್ ಪ್ರಕರಣವಾಗಿ ಈಗ ಸಾಕಷ್ಟು ರೀತಿಯಲ್ಲಿ ಸಂಕಷ್ಟಗಳು ಅನುಭವ ಆಗ್ತಾಯಿದೆ ಮತ್ತು ಎಲ್ಲರಿಗೂ ತುಂಬ ತೊಂದರೆ ಸ್ಟಾರ್ಟ್ ಆಗ್ತಾಯಿದೆ. ಮತ್ತೆ ಪುನಃ ಆ ರೀತಿಯ ಒಂದು ದುರಂತ ಘಟನೆ ಮತ್ತೆ ಬರಬಾರ್ದು ಅಂಥೇಳಿ ಭಾರತದ ಮೊದಲಿಂದಲೂ ಕೂಡ ಋಷಿಮುನಿಗಳು ತಪೋಭೂಮಿ ಆಗಿರ್ತಕ್ಕಂಥದ್ದು. ಅಷ್ಟೊಂದು ಅತಿರೇಕವಾಗಿ ಸಂಕಷ್ಟ ಇದೇನು ಆಗಲ್ಲ ಈ ಬಾರಿ. ಸುಮ್ಮನೆ ಜಲಕ್ಕೆ ಬಂದು ಹೋಗುತ್ತೆ ಅಷ್ಟೇ. ಸ್ವಲ್ಪ ಎಲ್ಲರಿಗೂ ತೊಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ಬೋದು ಅಷ್ಟೇ. ಆದರೆ ಮೊದಲಿಗೆ ಬಂದಂಥ ಏನು ಕೋವಿಡ್ ತಾಪತ್ರೆ ಬಂತು ಆ ರೀತಿಯ ತಾಪತ್ರೆಗಳು ಇನ್ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಏನು ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿರುವಂತಹ ಏನು ಮದಬಾವಿ ಶನೇಶ್ವರ ದೇವಸ್ಥಾನದ ಭಕ್ತರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗಾಗಲೇ ಎಷ್ಟು ವರ್ಷಗಳಿಂದ ಬೇಡ್ಕೊಳ್ತಾ ಇದ್ರಿ? ಏನು ನಿಮಗೆ ಈಗಾಗಲೇ ಅನುಕೂಲ ಆಗಿರುವಂಥದ್ದು? ಓಂ ಶನೇಶ್ವರಾಯ ನಮ. ನಾನು ಸುಮಾರು 13 ವರ್ಷದಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಳಗಾವಿ ಡಿಸ್ಟಿಕ್ನಲ್ಲಿ ಶನಿ ಶಿಗ್ನಾಪುರಕ್ಕೆ ಹೋಗಿ ನಮ್ಮ ದೈವವನ್ನು ಅರ್ಪಿಸಿ ಬರಲಿಕ್ಕೆ ಆಗದೇ ಇರತಕ್ಕಂಥ ಜನ ಇಲ್ಲಿ ಏನಪ್ಪ ಅಂತಂದ್ರೆ ಈ ಮದಬಾವಿಲಿರ್ತಕ್ಕಂಥ ಶನೇಶ್ವರ ದೇವಸ್ಥಾನಕ್ಕೆ ಬಂದು ತಮ್ಮ ಭಕ್ತಿಯನ್ನು ಏನಪ್ಪ ಅದರಲ್ಲಿ ನೆರವೇರಿಸ್ಕೊಂಡು ಹೋಗ್ತಕ್ಕಂಥದ್ದು. 13-14 ವರ್ಷದಿಂದ ನಾನಿಲ್ಲಿ ಈ ದೈವಕ್ಕೆ ಬಂದು ಹೋಗ್ತಾ ಇದ್ದೀನಿ. ನನಗೆ ಸುಮಾರು ಕಷ್ಟಗಳಿದ್ದಾಗ ನಾನು ಇಲ್ಲಿ ಶನೇಶ್ವರಿಗೆ ಬಂದು ಬೇಡ್ಕೊಂಡಾಗ ಏನಪ್ಪ ಅಂತಂದ್ರೆ ಆಶ್ಚರ್ಯಕರ ಅನ್ನೋಂಗೆ ಏನಪ್ಪ ಅಂತಂದ್ರೆ ನನ್ನ ಕಷ್ಟಗಳು ದೂರ ಅದು ಮತ್ತು ಅದು ಎದುರಿಸ್ತಕ್ಕಂಥ ಸಾಮರ್ಥ್ಯನೂ ಕೂಡ ನನಗೆ ಬತ್ತು. ಅದು ನಾನೇನು ಮೂಢನಂಬಿಕೆ ಅಂತ ಅಂದ್ಕೊಳ್ಳೋದಿಲ್ಲ ಉಪನ್ಯಾಸಕನಾಗಿ, ಬಟ್ ಆ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯ ಏನಪ್ಪ ಅಂತಂದರೆ ಈ ದೇವಸ್ಥಾನಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಈ ದೈವದಲ್ಲಿ ನನಗೆ ಅಚಲವಾಗಿರ್ತಕ್ಕಂಥ ನಂಬಿಕೆ ಇರ್ತಕ್ಕಂಥದ್ದು. ಆವಾಗಿನಿಂದ ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ನಾನು ತಪ್ಪಲಾರ್ದೇ ಏನಪ್ಪ ಅಂದ್ರೆ ಈ ಶನೇಶ್ವರ ದೇವಸ್ಥಾನಕ್ಕೆ ಕುಟುಂಬ ಸಮೇತನಾಗಿ ಏನಪ್ಪ ಅಂದ್ರೆ ಬರ್ತಕ್ಕಂಥದ್ದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನಾನು 13 ವರ್ಷದಿಂದ ನೋಡ್ತಕ್ಕಂಥದ್ದು ಭಕ್ತರ ಸಮೂಹವನ್ನು ನೋಡಿದ್ರೆ ಭಾಳ ಆಶ್ಚರ್ಯ ಅನಿಸ್ತದೆ. ಅಂದರೆ ಈ ದೇವರ ಮಹಿಮೆ, ಶನೇಶ್ವರನ ಮಹಿಮೆ ಕಾರಣಕ್ಕೋಸ್ಕರ ಅತ್ಯಂತ ಕಡಿಮೆ ಇರ್ತಕ್ಕಂಥ ಭಕ್ತಾದಿಗಳು ಇವತ್ತು 13-14 ವರ್ಷದಲ್ಲಿ ಭಾಳಷ್ಟು ಏನಪ್ಪ ಅಂತಂದ್ರೆ ಭಕ್ತರು ಇಲ್ಲಿ ನಂಬರ್ ಹಚ್ಕೊಂಡು ಇಲ್ಲುವಷ್ಟರ ಮಟ್ಟಕ್ಕೆ ಏನಪ್ಪ ಅಂತಂದ್ರೆ ಈ ದೇವಸ್ಥಾನ ಬೆಳೆದಿರ್ತಕ್ಕಂಥದ್ದು. ಅದು ನಮಗೆ ಉತ್ತರ ಕರ್ನಾಟಕದಲ್ಲಿ ಹೆಮ್ಮೆಯ ವಿಷಯ. ಮತ್ತು ಶನೇಶ್ವರನಂಥ ಒಬ್ಬ ಶಕ್ತಿಶಾಲಿ ದೈವ ನಮಗೇನಪ್ಪ ಅಂದ್ರೆ ಅತ್ಯಂತ ಸಮೀಪದಲ್ಲಿ ಸಿಗ್ತಕ್ಕಂಥದ್ದು ಮತ್ತು ಬಡ ಭಕ್ತಾದಿಗಳಿಗೆ ಏನಪ್ಪ ಅಂದ್ರೆ ದರ್ಶನ ಕೊಡ್ತಕ್ಕಂಥದ್ದು, ಆ ದೈವದ
ಕೃಪೆ ಅಂತ ಅಂದ್ಕೊಂಡು ಏನಪ್ಪ ಅಂತಂದ್ರೆ ಈ ದೇವಸ್ಥಾನ ಇನ್ನಷ್ಟು ಜನರಿಗೆ ಏನಪ್ಪ ಅಂದರೆ ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯವನ್ನು ಕೂಡಲಿ ಅಂತ ಈಸಿಂದ ಏನಪ್ಪ ಅಂದರೆ ನಾನು ಈ ದೇವಸ್ಥಾನದ ಟ್ರಸ್ಟ್ ಪರವಾಗಿ ಏನಪ್ಪ ಅಂದರೆ ಬೇಡ್ಕೊತಾ ಇದ್ದೀನಿ. ಇವಿಷ್ಟು ಏನು ಭಕ್ತರ ಮಾತಾಗಿರುವಂಥದ್ದು. ಈಗಾಗಲೇ ಏನು ದೇಶಾದ್ಯಂತ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ, ಆದರೆ ಈಗಾಗಲೇ ಹೋಮ ಹವನಗಳ ಮೂಲಕ ಈ ಒಂದು ಕೋವಿಡ್ ತಡೆಗಟ್ಟಲು ಶಾಸ್ತ್ರಿಗಳು ಸಹಿತ ಮುಂದಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ.